ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪುಷ. ಮನೆಯಲ್ಲಿ ಒಂದು ಹೆಣ್ಮಗು ಜನಿಸ್ತು ಅಂದರೆ ಆ ಮನೆಗೆ ಮಹಾಲಕ್ಷ್ಮಿನೇ ಬಂದ್ಲು ಅಂತಾರೆ. ಅದೇ ಮಗು ವಿದ್ಯಾವಂತಿಯಾಗಿ ಹೆಸರು ಮಾಡಿದರೆ ಸರಸ್ವತಿ ಅಂತಾರೆ. ಅಕ್ಕ, ತಂಗಿ, ಸ್ನೇಹಿತೆ, ತಾಯಿ, ಪತ್ನಿ ಹೀಗೆ ವಿವಿಧ ಪಾತ್ರಗಳಲ್ಲಿ ಹೆಣ್ಣು ಕಾರ್ಯನಿರ್ವಹಿಸ್ತಾಳೆ. ಪ್ರೌಢಾವಸ್ಥೆಗೆ ಬಂದಾಕ್ಷಣ ಋತುಚಕ್ರ ಶುರುವಾಗುತ್ತೆ. ಹುಡುಗಿಯಾಗಿದ್ದವಳು ಹೆಣ್ಣು ಅನಿಸ್ಕೋತಾಳೆ. ಇತ್ತೀಚಿನ ದಿನಗಳಲ್ಲಿ ಋತುಚಕ್ರದ ಟೈಮ್ನಲ್ಲಿ ಹೆಣ್ಮಕ್ಕಳಿಗೆ ಆಗುವಂತಹ ಮಾನಸಿಕ ಮತ್ತು ದೈಹಿಕ ತೊಂದರೆಗಳ ಬಗ್ಗೆ ಅರಿತ ಗಂಡಸರು ಅವರನ್ನ ಚೆನ್ನಾಗಿ ನೋಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಮುಟ್ಟು ಅಂದರೆ ಹೆಣ್ಮಕ್ಳನ್ನ ಕೀಳಾಗಿ ಕಾಣೋದು, ದೂರ ಇಡೋದು ಮಾಡ್ತಿದ್ದ ಕಾಲದಿಂದ ಸಾಕಷ್ಟು ದೂರ ಜಗತ್ತು ಬೆಳೆದು ಬಂದಿದೆ. ನಾಗರಿಕತೆ ಬೆಳೆದಿದೆ. ಒಂದಷ್ಟು ಕಾನೂನುಗಳು ಬಂದಿದೆ. ಹೆಣ್ಮಕ್ಕಳ ಮುಟ್ಟಿನ ಸಮಯವನ್ನ ಗೌರವಿಸಬೇಕು ಅಂತ ಪ್ರತಿಯೊಬ್ಬರು ಹೊರಟಿದ್ದಾರೆ. ಕೇಂದ್ರ ಸರ್ಕಾರವೇ ಶಾಲಾ ಕಾಲೇಜುಗಳಲ್ಲಿ ಮುಟ್ಟಿನ ಕುರಿತು ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡ್ತಾ ಇದೆ. ಸ್ಯಾನಿಟರಿ ಪ್ಯಾಡ್ಗಳು, ಶುಚಿತ್ವದ ಅರಿವು ಮೂಡಿಸುವಂತೆ ಶಿಕ್ಷಕರಿಗೆ ಸೂಚನೆ ನೀಡ್ತಾ ಇದೆ. ಇಷ್ಟೆಲ್ಲ ಆದರೂ ನಡೆಯಬಾರದೊಂದು ಘಟನೆ ನಡೆದು ಹೋಗಿದೆ. ತಾನೊಂದು ಹೆಣ್ಣಾಗಿ ವಿದ್ಯಾರ್ಥಿಗಳಿಗೆ ಮುಟ್ಟಿನ ಅರಿವು ಕೊಟ್ಟು ಅವರಿಗೆ ಸಹಾಯ ಮಾಡಬೇಕಿದ್ದ ಶಿಕ್ಷಕಿಯೇ ವಿದ್ಯಾರ್ಥಿನಿಗೆ ಮುಟ್ಟಿನ ಸಮಯದಲ್ಲಿ ಸ್ಯಾನಿಟರಿ ಪ್ಯಾಡ್ ಕೇಳಿದ್ದಕ್ಕೆ ಶಿಕ್ಷೆ ಕೊಟ್ಟಿದ್ದಾಳೆ. ಕರಡು ಹಿಂಡುತ್ತಲ್ವಾ, ತಲೆ ತಗ್ಗಿಸುವಂತೆ ಮಾಡ್ತಿದೆ ಅಲ್ವಾ? ಈ ವಿಚಾರ ಕೇಳಿದ್ರೆ ಏನಪ್ಪ ಇವರು ಏನು ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನಿಸಬಹುದು. ಆದರೆ ಇದು ನಿಜವಾಗಿಯೂ ನಡೆದಿರೋ ಘಟನೆ. ಪರೀಕ್ಷೆ ಟೈಮ್ನಲ್ಲಿ ಸ್ಯಾನಿಟರಿ ಪ್ಯಾಡ್ ಕೇಳಿದ್ದಕ್ಕೆ ಪ್ರಿನ್ಸಿಪಲ್ ವಿದ್ಯಾರ್ಥಿನಿಯನ್ನ ತರಗತಿಯಿಂದ ಗಂಟೆಗಟ್ಟಲೆ ಹೊರಗಡೆ ನಿಲ್ಲಿಸಿದ್ದಾರೆ. ಅಮಾನವೀಯವಾಗಿ ವರ್ತಿಸಿದ್ದಾರೆ. ಈ ಘಟನೆ ಕಳೆದ ವಾರ ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದಿದೆ. ಪ್ರಥಮ ವರ್ಷದ PUC ವಿದ್ಯಾರ್ಥಿನಿ ಪರೀಕ್ಷಾ ಕೊಠಡಿಯಲ್ಲಿ ಕೂತಿರ್ತಾಳೆ. ಆಗ ಅವಳಿಗೆ ಪೀರಿಯಡ್ಸ್ ಬಂದಿದೆ. ಕೂಡಲೇ ಶಿಕ್ಷಕರ ಬಳಿ ಹೋಗಿ ಸ್ಯಾನಿಟರಿ ಪ್ಯಾಡ್ ಬೇಕಿತ್ತು ಅಂತ ಕೇಳಿದ್ದಾಳೆ. ಇಷ್ಟಕ್ಕೆ ಕೋಪಗೊಂಡ ಪ್ರಿನ್ಸಿಪಲ್ 1 ಗಂಟೆ ಕಾಲ ಕ್ಲಾಸ್ನಿಂದ ಹೊರಗೆ ನಿಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ನಿಂತಿದ್ದ ಟೈಮ್ನಲ್ಲಿ ಆಕೆಗೆ ರಕ್ತಸ್ರಾವವಾಗಿದ್ದು ಯೂನಿಫಾರ್ಮ್ ಕೂಡ ಕಲಿಯಾಗಿದೆ. ಆದರೂ ಶಿಕ್ಷಕರ, ಪ್ರಾಂಶುಪಾಲರ ಮನಸ್ಸು ಕರಗೇ ಇಲ್ಲ. ಅದೇ ಬಟ್ಟೆಯಲ್ಲಿ ಮನೆಗೆ ಕಳಿಸಿದ್ದಾರೆ ಅಂತ ವಿದ್ಯಾರ್ಥಿನಿಯ ತಂದೆ ಆರೋಪಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿನಿ ತಂದೆ ಜಿಲ್ಲಾಧಿಕಾರಿ, ಜಿಲ್ಲಾ ಶಾಲಾ ನಿರೀಕ್ಷಕ ಅಧಿಕಾರಿ, ರಾಜ್ಯ ಮಹಿಳಾ ಆಯೋಗ ಹಾಗೂ ಮಹಿಳಾ ಕಲ್ಯಾಣ ಇಲಾಖೆಗೆ ಲಿಖಿತ ದೂರು ನೀಡಿದ್ದಾರೆ. ಶಾಲಾ ಶಿಕ್ಷಕರು ಮತ್ತು ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ತಿಳಿಸಿದ್ದಾರೆ. ಮಹಿಳಾ ಆಯೋಗ ಕೂಡ ಈ ಕೇಸ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ಆರಂಭಿಸಿದೆ. ಇನ್ನು ಕಳೆದ ವರ್ಷ ಬೋರ್ಡ್ ಪರೀಕ್ಷೆಗಳಿಗೆ ಮುಂಚಿತವಾಗಿ ಕೇಂದ್ರ ಶಿಕ್ಷಣ ಸಚಿವಾಲಯ 10 ಮತ್ತು 12ನೇ ತರಗತಿಗಳ ಬೋರ್ಡ್ ಪರೀಕ್ಷೆಗಳ ಸಮಯದಲ್ಲಿ ವಿದ್ಯಾರ್ಥಿನಿಯರಿಗೆ ಅಗತ್ಯ ವಿಶ್ರಾಂತಿ ತೆಗೆದುಕೊಳ್ಳೋಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಉಚಿತ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಕೊಡಬೇಕು ಅಂತ ಸೂಚಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ ಎಲ್ಲ ಶಾಲೆಗಳು, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಕೇಂದ್ರೀಯ ವಿಶ್ವವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಗೆ ಸೇರುವ ಶಾಲೆಗಳು ಇದನ್ನು ಫಾಲೋ ಮಾಡಬೇಕು ಅಂತಾನೂ ಸೂಚಿಸಿತ್ತು. ಆದರೂ ಮಹಿಳಾ ಶಿಕ್ಷಣ ಸಂಸ್ಥೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿರೋದು ಅಮಾನವೀಯ. ಮತ್ತೊಂದು ವಿಚಾರವನ್ನು ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಆ ವಿದ್ಯಾರ್ಥಿನಿಯ ಸಹಾಯಕ್ಕೆ ಬೇರೆ ವಿದ್ಯಾರ್ಥಿನಿಯರು ಬಂದಿಲ್ಲ. ಆಕೆಗೆ ಅನ್ಯಾಯವಾಗ್ತಿದ್ರೂ ಯಾರೂ ಅದನ್ನು ಪ್ರಶ್ನೆ ಮಾಡಿಲ್ಲ. ಶಿಕ್ಷಣ ವ್ಯವಸ್ಥೆ ಎತ್ತ ಸಾಗ್ತಾ ಇದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅದೇನು ಹೇಳ್ಕೊಡ್ತಿದ್ದಾರೆ? ಮಾನವೀಯತೆಗಿಂತ ಮುಖ್ಯ ಯಾವುದು ಅನ್ನೋದೇ ಶಿಕ್ಷಣದಲ್ಲಿ ಇಲ್ಲ ಅಂದರೆ ಹೇಗಲ್ವಾ? ಬೇರೆಯವರ ಕಷ್ಟಕ್ಕೆ ಇವರು ಸ್ಪಂದಿಸದೆ ಹೋದರೆ ಇವರ ಕಷ್ಟಕ್ಕೆ ಬೇರೆ ಯಾರು ಸ್ಪಂದಿಸ್ತಾರೆ? ಗುರುವೇ ಹೇಗಾದರೆ ವಿದ್ಯಾರ್ಥಿಗಳ ಭವಿಷ್ಯ ನಿಜಕ್ಕೂ ಒಳ್ಳೆಯ ರೀತಿಯಲ್ಲಿರುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.